ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭೂಮಿಗೆ ಟ್ರೈನಿಂಗ್ ಹೇಳ್ಕೊಡ್ತಾರೆ ಅಜಿತ್. ಆಗ ಭೂಮಿ ತಪ್ಪು ಮಾಡಿದಾಗೆಲ್ಲ ಏನಿದು ಹಾಗಲ್ಲ ಹೀಗಲ್ಲ ಅಂತ ಬೇಕು ಅಂತಾನೆ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾರೆ. ಇದೇನಿದು ಸಾಹೇಬರು ನನ್ನನ್ನು ಮಾತ್ರ ಈ ರೀತಿ ಜಾಸ್ತಿನೇ ಹೇಳ್ತಾ ಇದ್ದಾರೆ, ಬೇರೆಯವರಿಗೆ ಯಾರಿಗೂ ಕೂಡ ಏನು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾರೆ. ಇವತ್ತು ಯಾವುದೇ ಕಾರಣಕ್ಕೂ ಸಾಹೇಬ್ರ ಜೊತೆ ನಾನು ಬಯಸ್ಕೋಬಾರ್ದು, ನನ್ನ ಕೆಲಸನ ನಾನು ಮಾಡಲೇಬೇಕು, ನಾನು ಅಂದ್ಕೊಂಡಿದ್ದನ್ನು ನಾನು ಸಾಧಿಸಲೇಬೇಕು ಅಂತ ಭೂಮಿ ಎಲ್ಲ ಇಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಅಜಿತ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಅಜಿತ್ ಕೂಡ ಇದೇನಿದು ಭೂಮಿ ನೋಡು, ಟ್ರೈನಿಂಗ್ ಅಂದಮೇಲೆ ಶೂನ ಸರಿಯಾಗಿ ನೋಡ್ಕೋಬೇಕು, ಆ ಲೇಸ್ ಅನ್ನೋದು ಖಾಲಿ ಸಿಕ್ಬಿಟ್ರೆ ಆಮೇಲೆ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಲ್ವ ನಿನಗೆ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಮೂತಿನ ತಿರುಗಿಸ್ತಾ ಇರ್ತಾರೆ. ಆಗ ಅಜಿತ್ಗೂ ಕೂಡ ಇಲ್ಲಿ ಟ್ರೈನಿಂಗ್ ಕೊಟ್ಟಿರೋದಾಗಿರುತ್ತೆ. ಆಗ ಎಲ್ಲರೂ ಕೂಡ ಅಲ್ಲಿ ಅಜಿತನ್ನ ತುಂಬಾ ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿ ಟ್ರೈನಿಂಗ್ ಹೇಳಿಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಆಗ ಅಲ್ಲೇ ಇರುವ ಆಫೀಸರ್ ಬಂದುಬಿಟ್ಟು, ಅಜಿತ್ ಸಾಹೇಬ್ರೆ, ನಿಜವಾಗ್ಲೂ ನೀವು ನಮ್ಗೆ ಇಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಹೇಳ್ಕೊಟ್ಟಿದ್ರಿ, ಇನ್ನೊಂದ್ಸರಿ ನಿಮ್ಮ ಸಹಕಾರ ಬೇಕಾದರೆ ಖಂಡಿತವಾಗ್ಲೂ ನಾವು ಮತ್ತೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಇಲ್ಲಿ ಅಜಿತ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಆಗ ಅಜಿತ್ ಕೂಡ ತುಂಬಾ ಖುಷಿ ಆಗ್ತಾಯಿದೆ. ಪ್ರತಿಯೊಬ್ಬರು ಕೂಡ ಅವ್ರವ್ರ ಕನಸನ್ನು ನನಸು ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಅಜಿತ್ ಹೇಳ್ತಾರೆ. ಅದನ್ನು ಕೆಡಿಸಿಕೊಂಡ ಭೂಮಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಅಜಿತ್ ಅವರು ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಭೂಮಿನೇ ನೋಡ್ತಾ ಹೋಗ್ತಾ ಇರ್ತಾರೆ. ಆಗ ಭೂಮಿ ಅಜಿತನ್ನು ನೋಡ್ತಾರೆ. ಸಾಹೇಬ್ರೆ ಹೋಗ್ಬೇಡಿ ಸಾಹೇಬ್ರೆ ಅಂತ ಭೂಮಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಜಿತ್ ಕೂಡ ಭೂಮಿನೇ ನೋಡ್ತಾ ಇರಬೇಕು, ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ವಲ್ಲ ಅಂತ ಹೇಳಿ ಅಜಿತ್ ಕೂಡ ಯೋಚನೆ ಮಾಡ್ತಾ ಮಾಡ್ತಾ ಜೀಪ್ ಹೊತ್ಕೊಂಡು ಭೂಮಿನ ನೋಡ್ತಾ ಹೋಗೇ ಬಿಡ್ತಾರೆ. ಆಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ರೂಮ್ಗೆ ಬಂದ ಭೂಮಿ ತುಂಬಾ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಭೂಮಿ ಗೆಳತಿ ಬಂದುಬಿಟ್ಟು, ಭೂಮಿ ಏನಾಯಿತು ಭೂಮಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಿಮ್ಮ ಹಸ್ಬೆಂಡು ಹೋದರು ಅಂತನಾ ಅಂತ ಕೇಳ್ತಾರೆ. ಆಗ ಭೂಮಿ ಏನೂ ಇಲ್ಲ, ಸ್ವಲ್ಪ ತಲೆನೋವು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಭೂಮಿ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಭೂಮಿ ಸಾಹೇಬ್ರ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ, ಆದರೆ ಇವಾಗ ಸಾಹೇಬ್ರನ್ನ ನೋಡದೆ ಇರೋಕ್ಕೆ ಆಗ್ತಾ ಇಲ್ವಲ್ಲ, ಏನು ಮಾಡಲಿ ನಾನು? ನಿಜವಾಗ್ಲೂ ನನಗೆ ಸಾಹೇಬ್ರ ಮೇಲೆ ತುಂಬಾ ಪ್ರೀತಿ ಆಗ್ತಾಯಿದೆ ಅನಿಸ್ತಾ ಇದೆ. ನನ್ನ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ? ಸಾಹೇಬ್ರೇನೋ ಅವ್ರ ಪ್ರೀತಿನ ಹೇಳ್ಕೊತಾನೆ ಇಲ್ಲ, ಅವ್ರಿಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ, ಸುಮ್ಮನೆ ನಾನೇ ಹೋಗ್ಬಿಟ್ಟು ಹೇಳಿಬಿಟ್ರೆ ಆಮೇಲೆ ಬೇಡ ಬೇಡ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಅಜಿತ್ ಮನೆಗೆ ಬಂದಾಗ ನಚ್ಚಿಕ್ಕಿ, ಏನು ಅಣ್ಣ? ಅಲ್ಲ ಕಣೊಬ್ರು, ಅಲ್ಲ ಅದಕ್ಕೆ ನೋಡೋಕ್ಕೂ ನೆಪ ದಿನ ಹೋಗ್ತಾ ಇರೋದು ಅಲ್ವಾ ಕಳ್ಳ ಅಂತ ನಚ್ಚಿ ಹೇಳ್ತಾರೆ. ಹಾಗೇನಿಲ್ಲ ನಚ್ಚಿ, ಟ್ರೈನಿಂಗ್ ಕೊಡೋದಕ್ಕೆ ನನ್ನನ್ನು ಕರೆಸಿದ್ದಾರೆ, ಅದಕ್ಕೋಸ್ಕರ ನಾನು ಟ್ರೈನಿಂಗ್ ಕೊಟ್ಟೆ, ಮುಗ್ದೋಯ್ತು ಬಂದೆ ಅಂತ ಅಜಿತ್ ಹೇಳ್ತಾರೆ. ಪರವಾಗಿಲ್ಲ, ಆದರೂ ಅಲ್ಲಿ ಅತ್ತಿಗೆ ಜೊತೆ ನೋಡಿಕೊಂಡು ಖುಷಿಯಾಗಿರ್ಬೋದು ಅಲ್ವಣ್ಣ ಅಂತ ನಚ್ಚಿ ಹೇಳ್ತಾರೆ. ಈ ಕಡೆ ರೂಮ್ನಲ್ಲಿ ಅಜಿತ್ ಒಬ್ಬರೇ ಇರುವಾಗ ಸಂಗೀತ ಬಂದು ಕಾಫಿ ಕೊಡ್ತಾರೆ. ನನಗೆ ಗೊತ್ತು ಅಜಿತ, ನನಗೆ ಭೂಮಿನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ, ಇನ್ನೇನು ಹೇಗಿರ್ತೀಯ ಹೇಳು, ಆದಷ್ಟು ಬೇಗ ಭೂಮಿ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾಳೆ, ನೀನೇನು ಯೋಚನೆ ಮಾಡಬೇಡ ಅಂತ ಸಂಗೀತ ಹೇಳ್ತಾರೆ. ಆಗ ಅಜಿತ್ಗೆ ಇವರಿಗೆಲ್ಲ ಏನು ಗೊತ್ತಿದೆ, ಭೂಮಿ ನಾನು ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತ, ಆದರೆ ಭೂಮಿ ಆಡಿರೋ ಮಾತು ನನ್ನ ಮನಸ್ಸಲ್ಲಿ ಇನ್ನೂ ಚುಚ್ಚುತ್ತಾ ಇದೆ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಸಂಗೀತ ಹೇಳಿ ಹೋಗ್ತಾರೆ. ಆಗ ಅಜಿತ್ ಅವರು, ಇಲ್ಲ ಭೂಮಿ, ನೀನು ಖಂಡಿತವಾಗ್ಲೂ ಆ ರೀತಿ ಮಾತಾಡಲ್ಲ, ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದೆಯಾ, ಅದು ನನಗೆ ಗೊತ್ತು ಭೂಮಿ, ನೀನು ಬೇಕು ಅಂತಲೇ ಆ ರೀತಿ ಹೇಳಿದ್ಯಾ. ಇಲ್ಲ ಭೂಮಿ, ಇನ್ನು ತಡ ಮಾಡಿ ಪ್ರಯೋಜನ ಇಲ್ಲ, ನನ್ನ ಮನಸ್ಸಲ್ಲಿರೋ ಭಾರನ ಹೇಳ್ಕೊಳ್ಳೇಬೇಕು ಅಂತ ಅಜಿತ್ ತುಂಬಾ ಖುಷಿ ಆಗ್ತಾರೆ. ಅದೇ ರೀತಿ ಅಜಿತ್ ಇಲ್ಲಿ ಮಲ್ಕೊಂಡಿರ್ತಾರೆ ರಾತ್ರಿ. ಆಗ ಭೂಮಿ ಬಂದುಬಿಟ್ಟು, ಸಾಹೇಬ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ತಪ್ಪು ಮಾಡಿಬಿಟ್ಟೆ ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರ ಹೋಗಲ್ಲ ಸಾಹೇಬ್ರೆ, ನಾನು ಯಾವತ್ತಿದ್ರೂ ನಿಮ್ಮ ಹೆಂಡ್ತಿನೇ, ನಾನು ಮತ್ತು ನೀವು ಯಾವಾಗಲೂ ಖುಷಿಯಾಗಿ ಹೀಗೆ ಇರಬೇಕು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಭೂಮಿ ನಿಜವಾಗ್ಲೂ ನೀನು ಹೇಳ್ತಾ ಇದೆಯಾ ಅಂತ ಅಜಿತ್ ಹೇಳ್ತಾರೆ. ಭೂಮಿ ನಿಜ ಹೇಳ, ನಾನು ಕೂಡ ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ನೀನಂದರೆ ನನಗೆ ಅಷ್ಟು ಇಷ್ಟ ಭೂಮಿ, ನೀನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೆ ಅಜಿತ್ ಪ್ರಪೋಸ್ ಮಾಡ್ತಾರೆ. ಆಗ ಅಜಿತ್ ಭೂಮಿನ ಗಟ್ಟಿಯಾಗಿ ತಪ್ಕೊತಾರೆ. ಆಗ ಇಬ್ಬರು ಕೂಡ ತುಂಬಾ ಖುಷಿ ಆಗ್ತಾರೆ.
ಆಗ ಭೂಮಿ ನನ್ನ ಬಿಟ್ಟು ಹೋಗಲ್ಲ ತಾನೆ ಭೂಮಿ, ದಯವಿಟ್ಟು ನನ್ನ ಬಿಟ್ಟು ಹೋಗಲ್ಲ ತಾನೆ ಭೂಮಿ, ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಬೇಡ ಭೂಮಿ, ಹೋಗಬೇಡ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಆಗ ಬೆಳಿಗ್ಗೆ ಆಗಿರುತ್ತೆ, ಇದೆಲ್ಲ ಅಜಿತ್ ಕನಸಾಗಿರುತ್ತೆ. ಅಯ್ಯೋ ಹಾಗಾದರೆ ಇಲ್ಲ, ಈ ಕನಸು ನನಸಾಗಲೇಬೇಕು. ಭೂಮಿ ಯಾವತ್ತಿದ್ರೂ ನನ್ನ ಹೆಂಡ್ತಿನೇ, ನನ್ನನ್ನು ಮತ್ತು ಭೂಮಿನ ದೂರ ಮಾಡೋಕ್ಕೆ ಯಾರಿಂದನೂ ಕೂಡ ಆಗಲ್ಲ. ಆದಷ್ಟು ಬೇಗ ಭೂಮಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು. ಅವಳು ಟ್ರೈನಿಂಗ್ ಮುಗಿಸಿ ಬರ್ತಾ ಇರುವಾಗಲೇ ಅವಳಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಅಜಿತ್ ತುಂಬ ಕನಸನ್ನು ನೋಡ್ತಾ ಇರ್ತಾರೆ. ಹಾಗೆ ಸತ್ಯನೂ ಕೂಡ ಅಜಿತ ಇನ್ನೂ ಯಾಕೋ ತಡ ಮಾಡ್ತೀಯಾ, ಭೂಮಿ ಟ್ರೈನಿಂಗ್ ಮುಗಿಸಿ ಬಂದಮೇಲೆ ಆದಷ್ಟು ಬೇಗ ಮನೆಯಲ್ಲಿ ಜೋಜೋ ಲಾಲಿ ತೊಟ್ಲು ತಗೋ ಮಾಡಿಬಿಡು ಅಂತ ಸತ್ಯ ಅವ್ರು ಹೇಳ್ತಾರೆ. ಸತ್ಯಣ್ಣ ನೀವು ಅಂದ್ಕೊಂಡ ಹಾಗೆ ಅಲ್ಲಿ ಏನೋ ನಡೀತಾ ಇಲ್ಲ, ನಾನು ಇಲ್ಲಿ ಆಗ್ತಾ ಇರೋದೇ ಬೇರೆ. ಭೂಮಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ ಸತ್ಯಣ್ಣ, ಅವ್ರ ಅಮ್ಮನ ನಾನು ಬಿಡಿಸಲ್ಲ, ಬೇಕು ಅಂತಲೇ ಇಷ್ಟೆಲ್ಲ ಮಾಡಿದ್ದು ಅಂತ ಅವಳು ಅಂದ್ಕೊಂಡು ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಬಾಯಿ ಬಂದಾಗ ಹೇಳಿಬಿಟ್ಲು ಸತ್ಯಣ್ಣ. ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾರೆ. ಅಯ್ಯೋ ಅಜಿತ, ಅದೆಲ್ಲ ಹೇಳಿದ್ದು ನಾನಲ್ವೋ, ಭೂಮಿ ನಿನ್ನ ಬಗ್ಗೆ ಯಾಕೋ ತಪ್ಪು ತಿಳ್ಕೊಂಡಿದ್ದಾಳೆ, ನಾನು ಎಲ್ಲ ಹೇಳ್ತೀನಿ ಅಂತ ಸತ್ಯ ಹೇಳ್ತಾರೆ. ಬೇಡ ಸತ್ಯಣ್ಣ, ಭೂಮಿ ಒಳ್ಳೆ ಹುಡುಗಿ, ಅವಳು ಟ್ರೈನಿಂಗ್ ಕಲಿತು ಆದಷ್ಟು ಬೇಗ ಅವಳ ಗುರಿನ ಅವಳು ಸಾಧಿಸಬೇಕು ಅಂತ ಅಜಿತ್ ಹೇಳ್ತಾರೆ. ಅಬ್ಬಬ್ಬಬ್ಬಾ, ಬರೀ ಹಿಂಗೆ ಆದರೂ ಹೇಗೋ, ನಿನ್ನ ಮನಸ್ಸಲ್ಲೂ ಇರೋದನ್ನು ಹೇಳ್ಬಿಡು. ಇನ್ನು ನಾನು ತಡ ಮಾಡಲ್ಲ ಅಜಿತ, ಅದೇನಾದರೂ ಸರಿ, ನಾನು ಹೋಗಿ ಹೇಳ್ತೀನಿ ಭೂಮಿ ಮುಂದೆ, ಅಜಿತ್ಗೆ ನೀನಂದರೆ ಪಂಚ ಪ್ರಾಣ ಅಂತ ಹೇಳ್ತೀನಿ, ಅದು ಯಾರು ಕೂಡ ತಡೆಯೋಕ್ಕಾಗಲ್ಲ ಅಂತ ಇಲ್ಲಿ ಸತ್ಯ ಅವರು ಹೇಳ್ತಾರೆ. ಆಗ ಸತ್ಯಣ್ಣ ಆ ಥರ ಏನು ಮಾಡಬೇಡಿ ನೀವು ಅಂತ ಹೇಳ್ತಾರೆ. ಇನ್ನು ಮಾಡಿಲ್ಲ ಅಂದರೆ ಪ್ರಯೋಜನನೇ ಇಲ್ಲ, ನಿಮ್ಮಿಬ್ಬರನ್ನ ಒಂದು ಮಾಡೋದು ನನ್ನ ಜವಾಬ್ದಾರಿ, ನನ್ನ ಗುರಿ, ನನ್ನ ಹಕ್ಕು, ನೀನೇನು ಮಾತಾಡಬೇಡ ಅಂತ ಸತ್ಯ ಅಲ್ಲಿಂದ ಹೋಗ್ತಾರೆ. ಅಯ್ಯೋ ಈ ಸತ್ಯಣ್ಣ ಏನು ಎಡವಟ್ಟು ಮಾಡ್ತಾರೋ ಅಂತ ತುಂಬಾ ಭಯ ಆಗುತ್ತೆ ಅಜಿತ್ಗೆ. ಈ ಕಡೆ ಭೂಮಿ ಎಲ್ಲ ಸತ್ಯ ಗೊತ್ತಾಗುತ್ತೆ. ಇಲ್ಲಿ ಅಜಿತ್ ತಪ್ಪು ಏನೂ ಇಲ್ಲ, ಎಲ್ಲ ಸತ್ಯಣ್ಣನಿಂದನೇ ಆಗಿದ್ದು, ನಾನೇ ತಪ್ಪು ತಿಳ್ಕೊಂಡೆ ಅನ್ನೋದು ಗೊತ್ತಾಗಿರುತ್ತೆ. ಹಾಗೆ ಭೂಮಿ ಟ್ರೈನಿಂಗ್ ಮುಗಿತಾ ಬರ್ತಾ ಇರುತ್ತೆ. ಆಗ ಭೂಮಿ ಕೂಡ ಆದಷ್ಟು ಬೇಗ ಸಾಹೇಬ್ರ ಮುಂದೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಒಪ್ಕೊಳ್ಳಲ್ಲ, ಒಪ್ಪಂದದ ಮದುವೆ ಬೇಕಾಗಿಲ್ಲ, ನಾನು ಸಾಹೇಬ್ರು ಜೊತೆಯಾಗಿ 100 ವರ್ಷ ಒಟ್ಟಿಗೆ ಇರಬೇಕು ಅಂತ ಭೂಮಿನೂ ಕೂಡ ತುಂಬಾ ಖುಷಿಯಿಂದ ಅನ್ಕೊತಾ ಇರ್ತಾರೆ. ಇಲ್ಲಿ ಭೂಮಿ ಕನಸು ಕೂಡ ನನಸಾಗೋ ಸಮಯ ಹತ್ರ ಬಂತು. ತನ್ನ ಪ್ರೀತಿನ ಅಜಿತ್ ಮುಂದೆ ಹೇಳಬೇಕು ಅಂತ ಹೊರಟಿದ್ದಾರೆ. ಮಧ್ಯದಲ್ಲಿ ಸತ್ಯಣ್ಣ ಇಲ್ಲಿ ಇಬ್ಬರ ಮಧ್ಯ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದಾರೆ. ಸತ್ಯಣ್ಣನಿಂದ ಕೊನೆಗೂ ಇಲ್ಲಿ ಅಜಿತ್ ಭೂಮಿ ಒಂದಾಗ್ತಾರ, ಕಾಂಟ್ರಾಕ್ಟ್ ಮದುವೆ ಮುಗಿದು ಮತ್ತೆ ಇಲ್ಲಿ ಇಬ್ಬರು ಕೂಡ ಪೊಲೀಸ್ ಆಫೀಸರ್ ಆಗ್ತಾರ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.